ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಸಂದರ್ಭದಲ್ಲಿ ಗೃಹ ಸಚಿವರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರ ನಡೆ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲರ ಕಾಲ್ ಹಿಡ್ಕಂತ ನಿಮ್ಮ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ ಸಿಒಡಿ ಕೊಟ್ಟಿದ್ದೇನೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಸಂದರ್ಭದಲ್ಲಿ ಗೃಹ ಸಚಿವರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರ ನಡೆ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲರ ಕಾಲ್ ಹಿಡ್ಕಂತ ನಿಮ್ಮ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ ಸಿಒಡಿ ಕೊಟ್ಟಿದ್ದೇನೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಸಂದರ್ಭದಲ್ಲಿ ಗೃಹ ಸಚಿವರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರ ನಡೆ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲರ ಕಾಲ್ ಹಿಡ್ಕಂತ ನಿಮ್ಮ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್
ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ ಸಿಒಡಿ ಕೊಟ್ಟಿದ್ದೇನೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಸಂದರ್ಭದಲ್ಲಿ ಗೃಹ ಸಚಿವರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರ ನಡೆ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲರ ಕಾಲು ಹಿಡ್ಕಂತ ನಿಮ್ಮನ್ನ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ ಸಿಒಡಿ ಕೊಟ್ಟಿದ್ದೇನೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಇನ್ನೂ ಕೂಡ ನಿಗೂಢವಾಗಿದೆ. ಸಂದರ್ಭದಲ್ಲಿ ಗೃಹ ಸಚಿವರು ಅವರ ಮನೆಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅವರ ನಡೆ ಸ್ವಲ್ಪ ಅನುಮಾನಕ್ಕೆ ಕಾರಣ ಆಗಿದೆ. ಎಲ್ಲರ ಕಾಲು ಹಿಡ್ಕಂತ ನಿಮ್ಮನ್ನ ನನ್ನ ಮಗನ ಕರ್ಕೊಂಡ್ಬಂದು ತೋರ್ಸ್ರೆ. ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಪರಂ ಭೇಟಿ. 50 ಲಕ್ಷ ರೂಪಾಯಿ ಜೊತೆ ಪತ್ನಿಗೆ ನೌಕರಿ ಘೋಷಣೆ. ಯಾದಗಿರಿ ಪಿಎಸ್ಐ ಪರಶುರಾಮ್ ಅನುಮಾನಾಸ್ಪದ ಸಾವಿನ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಆಕ್ರೋಶ ಕೇಳಿಬಂದಿತ್ತು. ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರನ ಬಂಧನಕ್ಕೆ ಆಗ್ರಹಿಸಿ ಕೆಲ ಸಂಘಟನೆಗಳು ಬೀದಿಗಿಳಿದಿದ್ವು. ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದ ಬೆನ್ನಲ್ಲೇ ಎಚ್ಚೆತ್ತ ಗೃಹ ಸಚಿವರು ಕಾರಟಗಿಯ ಸೋಮನಾಳಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಪರಶುರಾಮ್ ಕುಟುಂಬಸ್ಥರ ಜೊತೆ ಮಾತನಾಡಿದ ಗೃಹ ಸಚಿವರು ಪಿಎಸ್ಐ ಪತ್ನಿಗೆ ಪದವಿಗೆ ಸೂಕ್ತ ಸರ್ಕಾರಿ ನೌಕರಿ ಜೊತೆಗೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ನೀಡೋದಾಗಿ ಘೋಷಿಸಿದ್ದಾರೆ. ಈ ಕೇಸಲ್ಲಿ ಯಾದಗಿರಿ ಶಾಸಕ ಹಾಗೂ ಪುತ್ರನ ಮೇಲೆ ಕೇಳಿ ಬಂದಿರೋ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸಚಿವರು ಮರಣೋತ್ತರ ಪರೀಕ್ಷೆ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂದರು. ಈಗಾಗಲೇ ನಾನು ಇಮಿಡಿಯೇಟ್ ಆಗಿ ಅವತ್ತೇ ಸಿಒಡಿ ಕೊಟ್ಟಿದ್ದೇನೆ.